ಓಕೆ, ಒಂದು ಸಮಸ್ಯೆ ಆಯ್ತು. ಈಗ ಬಂದವ್ರನ್ನೆಲ್ಲ ವಾಪಸ್ ಕಳಿಸಿದ್ದಾರೆ. ದತ್ತಪೀಠದಲ್ಲಿ ಏನೋ ಪ್ರೋಗ್ರಾಮ್ ಆಗ್ತಾ ಇದೆ ಅಂತೆ. ಸೊ 2 days ಟೂರಿಸ್ಟ್ ಆರ್ ನಾಟ್ ಅಲೌಡ್. ಹೀಗೆ ಮುಂದೆಲ್ಲ ರೌಂಡ್ ಹೋಗಿ ಬರೋ, ಬಂದಿರೋದು ವೇಸ್ಟ್ ಆಗಬಾರ್ದು ಅಲ್ವಾ. ಹೀಗೆ ಮುಂದೆ ಕಲ್ಲತ್ತಿಗಿರಿ ಆ ಸೈಡ್ ಹೋಗ್ತಾನೆ. ಆದ್ರೂ ಎಂಟ್ರಿ ಸಿಕ್ಕಿದ್ರೆ ಒಳ್ಳೆ ಪೀಸ್ ಆಗಿತ್ತು. ಏನ್ ಮಾಡೋದು ಹೇಳಿ, ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡದೆ ಬಂದಿತ್ತು. ಈಗ ಒಂದು ಕಲ್ಲತ್ತಿಗಿರಿಯಿಂದ ಒಂದು 3 kilometers ದೂರ ಇದ್ದಾನೆ. ಇದು ಆಕ್ಚುಲಿ ಕೆಮ್ಮಣ್ಣಗುಂಡಿ ರೋಡ್. ನೋಡ, ಮೊಬೈಲ್ ನೋಡ್ಕೊಂಡ ಆರಾಮ್ಸೆ ಜಾಲಿ ಬರ್ತಿದ್ದಾರೆ. ದತ್ತಪೀಠ ಹೋಗ್ತಾ ಇತ್ತು. ಪಾರ್ಕಿಂಗ್ ಏನೋ ಬಡಿತು ಇಲ್ಲ, ನಾನು ನಿಮ್ಮೊಟ್ಟಿಗೆ ರೇಸ್ ಮಾಡೋದಿಲ್ಲ. ಹೋಗಿ
ಓಕೆ, ಕಲ್ಲತ್ತಿಗಿರಿ ವೀರಭದ್ರೇಶ್ವರ ಆಯ್ತು. ಚೆನ್ನಾಗಿದೆ, ಜನ ಇದ್ದಾರೆ. ದೇವಸ್ಥಾನ ಅಂತ ದೊಡ್ಡದಲ್ಲ, ಚಿಕ್ಕದು. ಭಟ್ರು ಪೂಜೆಗೆ ಯಾರಿದ್ದಾಗಿಲ್ಲ, ಅಂದರೆ ಜನನೇ ಮಾಡ್ಕೊಂಡು ಹೋಗೋದಾ ಏನು, ಐ ನಾಟ್ ಪ್ರಿಟಿ ಶ್ಯೂರ್. ಸ್ನಾನ ಭಾರಿ ಇಂಪಾರ್ಟೆಂಟ್ ಅನ್ಸುತ್ತೆ, ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಅಲ್ಲಿ. ಎಂತಂದ್ರೆ ಅಲ್ಲಿ ಮೇಲ್ಗಡೆ ಬೆಟ್ಟದ ಮೇಲಿಂದ ನೀರು ಬೀಳ್ತಾ ಇದೆ, ಫಾಲ್ಸ್. ಅದರದ್ದೇ ನೀರು ಅನ್ಸುತ್ತೆ. ನೀರು ಮಾತ್ರ ಹೆವಿ ಕೋಲ್ಡ್ ಇದೆ, ನೆಕ್ಸ್ಟ್ ಲೆವೆಲ್ ಕೋಲ್ಡ್. ಒಂದು ಅರ್ಧ ಗಿಯರ್ ಸೊದೆ ಮಾಡ್ಕೊಂಬಂದಿದ್ದೀನಿ ನಾನು ಹೋಗಿ. ಓಕೆ, ನೆಕ್ಸ್ಟ್ ಎಲ್ಲಿ ಅಂತ ಊಟ ಮಾಡ್ತಾ ಯೋಚನೆ ಮಾಡೋ. ದೇವಿರಮ್ಮ, ಐ ಥಿಂಕ್ಸು. ಎಸ್, ನೋಡ ವಾಪಸ್ ಹೋಗುದು ಸಾಕು. ಗಂಟೆ 12:30, 1 ಗಂಟೆ ಆಗ್ತಾ ಬಂತು. ಈಗ ಬಂದಿದ್ದಕ್ಕೆ ನಾವು ಮೈದಾಡಿಗೆ ಹೋಗುವ. ಮೈದಾಡಿ ಒಂದು ಮುಗಿಸಿ ಮತ್ತೆ ಬ್ಯಾಕ್ ಟು ಮಂಗಳೂರು. ಯಾಕಂದ್ರೆ ಇಲ್ಲಿ ಮುಳ್ಳಯ್ಯನಗಿರಿನೂ ಆಗಿಲ್ಲ, ಬಾಬಾ ಬುಡನ್ಗಿರಿನೂ ಆಗಿಲ್ಲ. ಇವೆರಡು ಪ್ಲಾನ್ ಇಲ್ದಿರೋದು ಅದೇ ಪ್ಲೇಸಿಗೆ ಹೋಗ್ತಿದ್ದೀನಿ ನನಗೆ ಅಷ್ಟೇ. ಅದರದ್ದು ಈಗ ಸ್ವಲ್ಪ ಸೀಟಿಂದು ಗಾಳಿ ಇಳಿಸ್ಬೇಕು, ಯಾಕಂದ್ರೆ ಇಟ್ಸ್ ಪೇನಿಂಗ್ ನಾವು. ಸ್ವಲ್ಪ ಕಾನ್ಫಿಗರೇಷನ್ ಇಂದ ಮುಂದೆ ಆಗಿದೆ. ಓಕೆ, ಊಟ ಆಯ್ತು. ಇದು ಊಟ ಮಾಡಿದೆ. ಊಟ ಓಕೆ ಓಕೆ, ಕಾಸ್ಟ್ಲಿ ಸ್ವಲ್ಪ. ಬಾ ಹಿಂದೆ, ಬಾ ಹಿಂದೆ ಬರೋಕ್ಕೆ ಮನ್ಸು ಮಾಡ್ತಿಲ್ಲ. ಹೋಗುವ, ಚಲೋ. ಆಂಟಿ ಏನು ಗುರುಗುರಸ ಕಾಣ್ತಿದ್ದಾಳೆ. ಆ ಕನ್ನಡದ ಬಾವುಟ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ದೇವಸ್ಥಾನಕ್ಕೆ ಹೋಗೋದೊಂದು ಕಮಾಂಡ್ ಇದ್ದಿತ್ತಪ್ಪ, ಸ್ವಲ್ಪ ಮುಂದೆ ಹೋಗ್ಬೇಕು. ಓಕೆ, ಓಕೆ, ಓಕೆ. ದೇವಿರಮ್ಮ ಟೆಂಪಲ್. ಮೇಲ್ಗಡೆ ಬೆಟ್ಟ ಕ್ರೇಜ್ ಕಾಣ್ತಿದೆ ಅದ್ರ ಮೇಲೆ. ಓ, ಆ ದೇವಿ ದೇವಸ್ಥಾನ ಮೇಲಿರ್ತದೆ. ಅಲ್ಲಿ ಒಂದು ಫ್ಲಾಗ್ ಕಾಣ್ತಾ ಇದೆ, ಏನೋ ನಂಗೆ ಗೊತ್ತಿಲ್ಲ, ನಿಮ್ ಕ್ಯಾಮ್ರಾದಲ್ಲಿ ಕಾಣುತ್ತೆ ಏನೋ ಅಂತ. ಟಾಪ್ ಅಲ್ಲಿ ಇದೆ. ಅದನ್ನ ಹತ್ತದಂದ್ರೆ ಸೊ ಇಟ್ಸ್ ಚಾಲೆಂಜಿಂಗ್. ಚಂದ ಇದೆ ಮಾತ್ರ. ಅದಕ್ಕೆ ಅದಷ್ಟು ಜಾಗದ್ದು ಎಲ್ಲ ಹೋಗಿದೆ. ಈ ಹಸಿರತ್ತಲ್ಲ, ಗಿಡ ಮರ ಆಯ್ತಮ್ಮ. ಇಲ್ಲೇ ಮೇಲಿದೆ ನೋಡಿ, ಈ ದೇವಸ್ಥಾನ ಇಲ್ಲಿದೆ. ಅಂತ ಮದುವೆ ಉಂಟಾ ಅಂತ ಇಲ್ಲಿ. ಮೇಲ್ಗಡೆ ಫ್ಲಾಗ್ ಕಾಣ್ತಾ ಇದೆ ಬೆಟ್ಟದ ತುದಿಲಿ.
ಅದನ್ನ ಜನ ನಡೆದು ನಡೆದು ಅದಷ್ಟು ಹಸಿರೇ ಹೋಗಿದೆ ಅಲ್ಲಿಂದ. ದೇವಿರಮ್ಮನ ದರ್ಶನ ಆಯ್ತು. ನಾವು ನಾವೀಗ ಹೋಗೋದು ಕೊಟ್ಟಿಗೆಹಾರ ಕಡೆ. ಹೊಸ ದೇವಸ್ಥಾನ ಮಾತ್ರ ಭಾರಿ ಚಂದ ಮಾಡಿದ್ದಾರೆ, ಚಿಕ್ಕದಾಗಿ ಚೊಕ್ಕದಾಗಿ. ಸ್ವಲ್ಪ ಗಾರ್ಡನ್ ಮಾಡಿ ತಪ್ಪು ಮಾಡಿದಾರೆ ಅನ್ಸುತ್ತೆ ನಂಗೆ. ಏನ್ ಫೋಟೋ ಶೂಟ್ ಆಗ್ತಿದೆ ಅಲ್ಲಿ ಅಂದ್ರೆ, ಅಬ್ಬಾ ನೆಕ್ಸ್ಟ್ ಲೆವೆಲ್ ಫೋಟೋ ಶೂಟ್ ಆಗ್ತಿದೆ ಅಲ್ಲಿ. ನಗೆಯಲ್ಲಿ ಅರ್ಥ ಮಾಡ್ಕೊಂಡಿರ್ಬೋದು ಯಾವ ರೇಂಜಿನ ಫೋಟೋಗ್ರಾಫ್ ಅಂತ, ಫೋಟೋ ಶೂಟ್ ಅಂತ. ಭಾರಿ ಚಂದ ಒಂದು ಪ್ಲೇಸ್ ಮಾತ್ರ. ನಂಗೊಂಥರ ಊಟಿ ಫೀಲಿಂಗ್ ಕೊಡ್ತಾ ಇದೆ ಈ ಏರಿಯಾನೇ. ಊಟಿಯಿಂದ ಬರ್ತಾ ತಮಿಳ್ನಾಡು ಕೇರಳ ಬಾರ್ಡರ್ ಎಲ್ಲ ಇದ್ದಿತ್ತಲ್ಲ, ಸೇಮ್ ಮತ್ತೆ ಫೀಲಿಂಗ್. ಕೊಟ್ಟಿಗೆಹಾರ ರೀಚ್ ಆದ್ವಿ. ಇಲ್ಲಿಂದ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ರೈಟ್ ತೆಗಿಬೇಕು. ರೂಟ್ ಆಫ್ ಬಾಳೆಹೊನ್ನೂರು ಪಾಸ್. ಇದೆ ಅಲ್ಲ, ಇಲ್ಲಿಂದ ರೈಟ್. ಬ್ಯೂಟಿ ಎಲ್ಲ ಇವರೇ ಕಟ್ ಮಾಡಿದ್ದಾರೆ ಅನ್ಸತ್ತದ, ಮರದ ಮೇಲಿಂದೆಲ್ಲ ಭಾರಿ ಚಂದ ಕಾಣ್ತಿದೆ ಮಾತ್ರ ಎಲ್ಲ. ಮೈದಾಡಿ ತೋಟ ಅಂತ ತೆಗೆದಿದ್ದಾನೆ. ಸೊ ಆನ್ ದಿ ವೇ ಟು ಮೈದಾಡಿ. ತುಂಬ ಗಾಡಿಗಳೆಲ್ಲ ಹೋಗ್ತಾ ಇದೆ. ಜನ ಜಾಸ್ತಿ ಇರಬಾರ್ದು, ನನ್ನದೇ ಖುಷಿ. ಎರಡು ಕಾರ್ ಹೋಗ್ತಾ ಇದೆ.
₹10 ಟಿಕೆಟು. ಇಲ್ಲಿಂದ ಕೆಳಗೆ ಹೋಗ್ಬೇಕಂತೆ. ಅವ್ವ. ಒಂದು ಖುಷಿ ಅದ್ರ ಗಾಡಿ ಬಿಡ್ತಿದ್ದಾರೆ, ಮಳೆ ಇಲ್ಲ. ಇನ್ನೊಂದು ಖುಷಿ, ಜಾರೋದಿಲ್ಲ ಗಾಡಿ. I don't think ಲೆಫ್ಟ್ ಅಂದ ರೈಟ್ ಎಲ್ಲಿದೆ ಇಲ್ಲಿ ತೆಗಿಯೋಕೆ. ಮ್ಯಾನ್, ಈ ಸೈಡಲ್ಲಿ ಹೋಗುವ, ಈ ಸೈಡ್ ಸರಿ ಇದೆ. ಹಂಗೆ 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 ಕಾರೆಲ್ಲ ತಂದಿದ್ದಾರೆ ಹಂಗೆ. Man, this is our 3.5. Okay, darling. I want a privacy, so I came here. Most private place for me. Beauty. ಒಂದು ಟೀ ಸ್ನ್ಯಾಕ್ಸ್ ಎಲ್ಲ ಮಾಡಿ ಚೆಕ್ ಪೋಸ್ಟ್ನ ಚೆಕ್ ಇನ್ ಅದೇ. ಈಗ ಹೋಗುದು ಒಂದೇ ಸ್ಟ್ರೆಚ್. ಓಕೆ, ಕುದುರೆಮುಖ 24 hours ಓಪನ್ ಇರುತ್ತಂತೆ ರಸ್ತೆ. ನಾನು ಕ್ಲೋಸ್ ಮಾಡ್ತಾರೆ 8-9 ಗಂಟೆ ಹಾಗೆ ಮಾಡ್ಕೊಂಡಿದ್ದೆ, ಬಟ್ 24 hours ಓಪನ್ ಅಂತೆ. ದಟ್ಸ್ ನೈಸ್. ಗಂಟೆ 7:15
ಇನ್ನೊಂದು 3 ಗಂಟೆ ಬೇಕು. ಒಂದು ಕಾಲು, 9 ಕಾಲು, 10 ಕಾಲಲ್ಲಿ ಆಗೋಗತ್ತ ಹೋಗ್ರೊಳಗೆ. ಒಳ್ಳೆ ಚೆನ್ನಾಗಿದೆ ಇವತ್ತಿನ ದಿನ ಮಾತ್ರ. ಕೆಲವು ಪ್ಲಾನ್ ಪ್ರಕಾರ ಹೋಗಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಡೇ. ನಂದಿದು ಹುಚ್ಚನಾಯಿ ಲೈಟ್ ಇದೆಯಲ್ಲ, ಹುಚ್ಚನಾಯಿ ಲೈಟ್ ಮ್ಯಾಟ್ ಡಾಗ್, ಭಾರಿ ಫೋಕಸ್ ಮಾತ್ರ. ಕಣ್ಣು ಆಗತ್ತೆ ಎದುರುಗಡೆ ಬರೋರ್ದು ನಾನು ಸರಿ ಹಾಕೊಂಡ್ ಬಂದೆ ಅಂದ್ರೆ. ಓ ಮ್ಯಾನ್, ಓ ಮ್ಯಾನ್, ವಾಟ್ ಇಸ್ ದಿಸ್. ನಾನು ಆರಾಮ್ಸೆ ಟರ್ನ್ ಮಾಡ್ಕೊಂಡಿದ್ದೆ ಅದು. ಇಲ್ಲಿ ಹೊಂಡ ಇದ್ದಿದ್ದು ರಸ್ತೆಗಳು ಪ್ಯಾಚ್ ಮಾಡಿದ್ದಾರೆ. ನೈಸ್. ಮುಂದೆ ಗೊತ್ತಾಗತ್ತೆ. ಕೆಲವು ಪ್ಲೇಸಸ್ ನೆನಪಿದೆ, ಹೊಂಡಗಳಿವೆ, ಇಲ್ಲೆಲ್ಲ ಪ್ಯಾಚ್ ಆಗಿದೆ. ಇಲ್ಲಿ ನೋಡಿ, ಈ ಲೈಟ್ ಇಲ್ಲ ಅಂದ್ರೆ ಎಂತ ಪ್ರಾಬ್ಲಮ್ ಅಂದ್ರೆ, ಈಗ ಓಕೆ ಇದು ಸ್ವಲ್ಪ ಜೀವ ಇದೆ, ಇದು ಹೀಗೆ ಹೈ ಬೀಮ್ ಇದು ಹಾಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ವಿಸಿಬಿಲಿಟಿ. ಹುಳ ಬಂದು ಹೊಡ್ತಿತ್ತು. ರಾತ್ರಲ್ಲಿ ಒಂದು ಲಾಭ ಒಂದು ಲಾಸ್. ಒಂದು ಲಾಭ ಅಂತಂದ್ರೆ ಹೆಂಗ್ ಬೇಕಾದ್ರೆ ಹೋಗು, ಲೈಟ್ ಎದುರುಗಡೆ ಗಾಡಿ ಬರ್ತಿದೆಯಲ್ಲ ಅಂತ ಲೈಟ್ ಕಂತ ಗೊತ್ತಾಗತ್ತೆ. ಬಟ್ ಕರೆಕ್ಟಾಗಿ ಅಳತೆ ಆಗುದಿಲ್ಲ ರಸ್ತೆ, ಹೇಗಿದೆ ರಸ್ತೆ ಅನ್ನೋದು. ಇಲ್ಲಲ್ಲ ಕೆಪ್ಪ ಕೆಟ್ಟಾಗಿದ್ಯಪ್ಪ. ಓಕೇಶ್, ಓಕೆ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೇನೆ. ಸೊ ದಿಸ್ ಚಿಕ್ಕಮಂಗ್ಳೂರ್ ಸೀರೀಸ್ ಆಫ್ ದಿಸ್ ಮಂತ್ ಐ ಆಮ್ ಗೋಯಿಂಗ್ ಟು ಎಂಡ್ ಇಟ್ ಹಿಯರ್. ಮತ್ತೆ ಹೋಗ್ತಾನೆ, ಮತ್ತೆ ಪೆಂಡಿಂಗ್ ಪ್ಲೇಸಸ್ ಇದೆ. ಇಟ್ಸ್ ಅನ್ ಇನ್ಕ್ರೆಡಿಬಲ್ ಕರ್ನಾಟಕ, ಲಾಟ್ ಆಫ್ ಥಿಂಗ್ಸ್ ಟು ಸ್ಟಿಲ್ ಎಕ್ಸ್ಪ್ಲೋರ್, ನೀಡ್ಸ್ ಟು ಎಕ್ಸ್ಪ್ಲೋರ್. ಓಕೆ, ಈಗ ಕತ್ಲಾಗಿರೋದ್ರಿಂದ ಎಂತ ಕಾಣೋದು ಇಲ್ಲ, ನಾನು ಲೈಟ್ ತೋರಿಸ್ಕೊಂಡು ಹೋಗೋದೇ ಆಗತ್ತೆ. ಸೊ ಇನ್ನು ಮುಂದೆ ಏನಾದರೂ ತೋರಿಸುವಂಗಿದ್ರೆ, ಏನಾದರೂ ವಿಷಯಗಳಿದ್ರೆ ಐ ವಿಲ್ ರೆಕಾರ್ಡ್, ಇಲ್ಲ ಅಂದರೆ ಐ ವಿಲ್ ಎಂಡ್ ಇಟ್ ಹಿಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್, ಲೈಕ್ ಆ್ಯಂಡ್ ಶೇರ್. ಮೇ ಬಿ ನನ್ನ ಕಂಟೆಂಟ್ ಅಷ್ಟು ಅಪ್ ಟು ದ ಮಾರ್ಕ್ ಇಲ್ಲ ಇರಬಹುದು, ಬಟ್ ಐ ವಿಲ್ ಇಂಪ್ರೂವ್ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಬಾಯ್. ಕ್ಯಾಮ್ರಾ ಆಫ್ ಮಾಡ್ಬೇಕಲ್ಲ.